ಬಂಗಾರಪೇಟೆಯಲ್ಲಿ ಡ್ರಗ್ಸ್ ಮುಕ್ತ ಅಭಿಯಾನ, ಕೆಜಿಎಫ್ ಪೊಲೀಸರಿಂದ ಜಾಗೃತಿ ಮೆರವಣಿಗೆ. ಈ5 ನ್ಯೂಸ್ಗೆ ಸ್ವಾಗತ. ಬಂಗಾರಪೇಟೆಯಲ್ಲಿ ಡ್ರಗ್ಸ್ ಮುಕ್ತ ಸಮಾಜ ನಿರ್ಮಾಣದ ಉದ್ದೇಶದಿಂದ ಕೆಜಿಎಫ್ ಜಿಲ್ಲಾ ಪೊಲೀಸರ ವತಿಯಿಂದ ಜಾಗೃತಿ ಮೆರವಣಿಗೆ ನಡೆಸಲಾಯಿತು. ಕೆಜಿಎಫ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಾಂಶು ರಜಪೂತ್ ಅವರ ನೇತೃತ್ವದಲ್ಲಿ ಬಂಗಾರಪೇಟೆಯ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು. ಯುವಜನರು ಹಾಗೂ ವಿದ್ಯಾರ್ಥಿಗಳು ಮಾದಕ ವ್ಯಸನದಿಂದ ದೂರ ಇದ್ದು ಆರೋಗ್ಯಕರ ಮತ್ತು ಉತ್ತಮ ಜೀವನ ನಡೆಸಬೇಕು ಎಂಬ ಸಂದೇಶವನ್ನು ಪೊಲೀಸರು ನೀಡಿದರು. ಈ ಸಂದರ್ಭದಲ್ಲಿ ವೃತ್ತ ನಿರೀಕ್ಷಕ ರವಿಕುಮಾರ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಮತ್ತು ಟಿಎಂಸಿ ಮಾಜಿ ಅಧ್ಯಕ್ಷ ಸಂಶುದ್ದೀನ್ ಬಾಬು, ಎಸ್ಐಎಸ್ ಸೈಯದ್ ಗೌಸ್ ಪಾಷಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇನ್ನು ಡ್ರಗ್ಸ್ ಮುಕ್ತ ಸಮಾಜ ನಿರ್ಮಾಣಕ್ಕೆ ಸಾರ್ವಜನಿಕರ ಸಹಕಾರ ಅಗತ್ಯವಾಗಿದ್ದು ಮಾದಕ ವಸ್ತುಗಳ ವಿರುದ್ಧ ಎಲ್ಲರೂ ಒಗ್ಗಟ್ಟಾಗಿ ಹೋರಾಡಬೇಕು ಎಂಬ ಸಂದೇಶ ಈ ಅಭಿಯಾನದ ಮೂಲಕ ನೀಡಲಾಯಿತು. ವರದಿ ಸಜಾದ್, ಬಂಗಾರಪೇಟೆ, ಈ5 ನ್ಯೂಸ್. ಕರ್ನಾಟಕ ರಾಜ್ಯ ಡ್ರಗ್ಸ್ ಫ್ರೀ ಕ್ಯಾಂಪೇನ್ ಇಲ್ಲಿ ಎಷ್ಟು ಹಾನಿಕಾರಕ ಇದೆ ಡ್ರಗ್ಸ್. ಮತ್ತೆ ಯಾರು ಡ್ರಗ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಕನ್ಸ್ಯೂಮ್ಷನ್ ಮಾಡ್ತಾ ಇದ್ದಾರೆ, ಜಾಸ್ತಿ ಕೇಸ್ ಬ್ಯಾಟಿಂಗ್ ಅಲ್ಲಿ ಯಾರು ಅವ್ರಿಗೆ ಟ್ರೈ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾರು ಎಲ್ಲಿಂದ ಬರ್ತಾರೆ ಸೋರ್ಸ್ NDPS ಕಾಯ್ದೆಯಲ್ಲಿ ಬರ್ತದೆ. ನಮ್ದು ಇನ್ಫಾರ್ಮೆಂಟ್ಸ್ ಕೂಡ ಇದ್ದಾರೆ. ಪೊಲೀಸ್ ಅವರ ಬಗ್ಗೆ ಅವರಿಗೆ ಜೈಲಿಗೆ ಕಳಿಸಬೇಕು. ಅದು ಫಸ್ಟ್ ಟೈಮ್ ಯಾರೋ ಸೇರಿಸಿದ್ದಾರೆ, ಹಾಕಿದ್ದಾರೆ, ಅವ್ರು ಜೈಲ್ ಕಳಿಸಿ ಅಷ್ಟೇ ಇಷ್ಟ ಮೇನ್ ಇಷ್ಟ ತರಲಿಕ್ಕೆ ಅವರಿಗೆ ಡಿಅಡಿಕ್ಷನ್ ಸೆಂಟರ್ ಕಲಿಸಿ ಮಾಡಿ ಮತ್ತೆ ಸೇವೆ ಮಾಡಬಹುದು. ಏರಿಯಾ ಇಲ್ಲ ಇಲ್ಲ ಕೆಲವು ಏರಿಯಲ್ಲಿ ಜಾಸ್ತಿ ಒಳ್ಳೆಯ ಕೇಸಸ್ ಯಾರ್ಯಾರು ಫಸ್ಟ್ ಜನರಿಗೆ ಗೊತ್ತಿರಬೇಕು. ಅಷ್ಟು ವೆರಿ ಕ್ಯಾಜುವಲ್ ಆಗಿ ಅದನ್ನು ತಗೊಳ್ತಾರೆ ಕೆಲವು ಹುಡುಗರು, ಬಟ್ ಅವ್ರಿಗೆ ಫ್ಯೂಚರ್ಗೆ ಎಷ್ಟು ಹಾನಿಕಾರಕ ಇದೆ ಅನ್ನೋದು ಗೊತ್ತಿರಬೇಕು. ಒಂದು ಸಲ ಕೇಸ್ ಬುಕ್ ಆದ್ರೆ ಇದು NDPS ಕಾಯ್ದೆಯಲ್ಲಿ ಅವ್ರು ಜೈಲು ಹೋಗಬೇಕಾದ್ರೆ ಕೋರ್ಟ್ ಕೇಸ್ ಮಾಡ್ತದೆ, ಫ್ಯೂಚರ್ ಹಾಲಾಗುತ್ತೆ. ಮತ್ತೆ ದೊಡ್ಡ ಕ್ವಾಂಟಿಟಿ ಯಾರು ಪೆಡ್ಲರ್ಸ್ ಇರ್ತಾರೆ ಅವ್ರಿಗೆ ನಾವು ಪೇಟ್ NDPS ಕೇಸ್ ಕೂಡ ಬುಕ್ ಮಾಡ್ತೀವಿ. ಒಂದು ಪ್ರಿವೆಂಟಿವ್ ಡಿಟೆನ್ಷನ್ ಎಲ್ಲ ಕ್ರಮವನ್ನು ವಹಿಸ್ತಾ ಇದ್ದೀವಿ. ಅದಕ್ಕೆ ಫಸ್ಟ್ ಅವೇರ್ನೆಸ್ ಕೂಡ ಅವರಿಗೆ ಬೇಕು. ಕ್ಲಿಯರ್ ಪ್ರೆಸ್ ಬಹಳ ಜನ